ಎಲ್ಲಿಗೆ ಬಂದೀವಿ ಈಗ ನಾವು? ಎಷ್ಟು ಚಂದ ಮಂಟಪ ಹಾಕಿ ಮಾಡ್ಯಾರ ನೋಡ್ಕಾವು. ತುಳಸಿ ಮದ್ವಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ಜರ್ನಿ ಕಂಟಿನ್ಯೂ ಆಗೈತಿ. ಎಲ್ಲಿಗೆ ಬಂದೀವಿ ನಾವೀಗ ಅಂದ್ರೆ ಶ್ರೀ ಮಾರಿಕಾಂಬಾ ದೇವಾಲಯ ಬಂದೀವಿ. ಶಿರ್ಸಿ ಒನ್ ಆಫ್ ದ ಬಿಗ್ಗೆಸ್ಟ್ ಟೆಂಪಲ್ ಅನ್ಬೋದು. ಮತ್ತು ಅಷ್ಟು ಬ್ಯೂಟಿಫುಲ್ ಆಗೈತಿ, ಅಷ್ಟು ಪವರ್ಫುಲ್ ದೇವಿದ ಮಾರಿಕಾಂಬಾ. ಎಕ್ಸಾಕ್ಟ್ ಮಾರಿಕಾಂಬಾ ದೇವಸ್ಥಾನದ ಮುಂದೆ ಅದೇ ನೋಡ್ರಿ. ಸೊ ನೋಡಿರಲ್ಲ, ನಾವಿನ್ನೂ ಗಾಡಿ ಒಳಗೆ ಅದೀವಿ. ಗಾಡಿ ಪಾರ್ಕಿಂಗ್ ಆಗಬೇಕು, ನಂತರ ಹೇಳಕ್ಕೆ ಹೋಗ್ತೀನಿ ನಾನು. ಆದರೆ ಅಲ್ಲಿಂದ ಪಾಸ್ ಆಗತ್ತಿದ್ದೆ. ಸೊ ಹೊರಗಡೆಯಿಂದ ದೇವಸ್ಥಾನದ ವ್ಯೂ ತೋರಿಸಿದೆ ನಿಮ್ಗೆ. ಮಸ್ತ್ ಅಂದ್ರೆ ಮಸ್ತ್ ಐತಿ. ಯಾರೆಲ್ಲ ನೋಡಿರಿ ಕಮೆಂಟ್ ಒಳಗೆ ತಿಳಿಸ್ರಿ. ಯಾರೆಲ್ಲ ನೋಡಿಲ್ಲ ಒಂದ್ಸಲ ವಿಸಿಟ್ ಮಾಡಿರಿ. ನಿಮ್ಗೆ ಇನ್ನೂ ದೇವಾಲಯದ ಒಳಗಡೆದ್ದೆಲ್ಲ ನಾನು ಶೇರ್ ಮಾಡ್ತೀನಿ. ಹೋಗೋಣಂತ. ಪಾರ್ಕಿಂಗ್ ಅಂತೂ ಆಲ್ಮೋಸ್ಟ್ ಫುಲ್ ಐತಿ. ಹಾಕತ್ತಲ್ಲ ನಾವು ದರ್ಶನ ಮಾಡ್ಕೊಂಡು ಬರೋಣ. ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಜರ್ನಿ ಅಂತೂ ಸಾಕಷ್ಟು ಎಂಜಾಯ್ ಮಾಡಾಕತ್ತೀವಿ. ಅಷ್ಟು ಹುಡುಗರು ಸಲುವಾಗಿ ತಲೆನೂ ಹುಡ್ಕೊಳಕತ್ತೀವಿ. ಇಬ್ಬರು ಮಾಮ ಸೊಸಿ ಇಬ್ಬರು ಕಚ್ಚಾಡಕತ್ತಾರ. ಇದಕ್ಕೆ ನೋಡ್ರಿ ಚಿಟ್ನಿ. ಏನು ಬೇಕಾ? ಗೊಂಬಿ ಸ್ನೇಹಿತರೆ, ಪಾರ್ಕಿಂಗ್ ಅಂತೂ ಆಯ್ತು ಗಾಡಿ. ಈಗ ನೋಡ್ರಿ, ನಾವೆಲ್ಲರೂ ಇಳಿದು ಹೋಗ್ತಾ ಇದ್ದೀವಿ. ಶಿರ್ಸಿ, ಹೌದು, ನಾವು ಬಂದಿರೋದು ಶಿರ್ಸಿ. ಶಿರ್ಸಿ ಅಂದ ತಕ್ಷಣ ಅಂದ್ರೆ ಮಾರಿಕಾಂಬಾ ದೇವಸ್ಥಾನ ತಟ್ಟಂತ ನೆನಪಿಗೆ ಬರ್ತೈತಿ ಎಲ್ಲರಿಗೂ ಕೂಡ. ಹೌದು, ಮಾರಿಕಾಂಬಾ ದೇವಸ್ಥಾನ ಅಷ್ಟೊಂದು ಪ್ರಮುಖವಾದದ್ದು, ಅಷ್ಟೊಂದು ಎಲ್ಲರಿಗೂ ಗೊತ್ತಿರುವಂಥ ಒಂದು ದೇವಸ್ಥಾನ, ದೊಡ್ಡದಾದ ದೇವಸ್ಥಾನ. ಮತ್ತು ಈ ಮಾರಿಕಾಂಬಾ ಜಾತ್ರೆ ಏನೈತಲ್ಲ, ನಮ್ಮ ಇಡೀ ಕರ್ನಾಟಕದಾಗನ ದೊಡ್ಡ ಜಾತ್ರೆ ಅಂತ ಹೇಳ್ಬೋದು. ಮತ್ತು ಈ ಜಾತ್ರೆ ಪ್ರತಿ 2 ವರ್ಷಕ್ಕೊಂದು ಸರಿ ಆಗ್ತೈತಿ. ಉಳಿದಂಥ ದೇವಸ್ಥಾನದೆಲ್ಲ ವರ್ಷಕ್ಕೊಮ್ಮೆ. ಆದರೆ ಈ ಮಾರಿಕಾಂಬೆ ದೇವಸ್ಥಾನದ ಒಂದು ಜಾತ್ರೆ, ಮಾರಿಕಾಂಬೆ ದೇವಿಯ ಜಾತ್ರೆ ಪ್ರತಿ 2 ವರ್ಷಕ್ಕೊಂದು ಸರಿ ಆಗ್ತೈತಿ. ಅಷ್ಟು ವಿಜೃಂಭಣೆಯಿಂದ ಆಗ್ತೈತಿ, ಅಷ್ಟು ದೊಡ್ಡ ಪ್ರಮಾಣದಿಂದ ಆಗ್ತೈತಿ ಮತ್ತು ವಿಭಿನ್ನವಾಗಿ ಐತಿ ಈ ಒಂದು ಜಾತ್ರೆ. ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ನಾನು. ಈಗ ನಾವು ಕೂಡ ದೇವಸ್ಥಾನದ ಕಡೆಗೆ ಹೋಗೋಣಂತ. ಸಾಧ್ಯ ಆದಷ್ಟು ನಿಮ್ಗೆ ಶೇರ್ ಮಾಡ್ತೀನಿ. ಯಾಕಂದ್ರೆ ಒಳಗಡೆ ಅಂತೂ ವಿಡಿಯೋಗೆ ಮತ್ತು ಫೋಟೋಗ್ರಾಫಿಗೆ ಅಲವ್ ಇಲ್ಲ. ಬಹಳನ ಸ್ಟ್ರಿಕ್ಕಾಗಿ ಇದನ್ನು ಮಾಡ್ತಾರೆ. ಯಾಕಂದ್ರೆ ನಾನು ಸಾಕಷ್ಟು ಸರಿ ಬಂದೀನಿ, ಅದಕ್ಕೋಸ್ಕರ ನನಗೆ ಗೊತ್ತೈತಿ. ಎಷ್ಟು ಸಾಧ್ಯ ಅಷ್ಟನ್ನು ನಿಮ್ಗೆ ನಾನು ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಬರ್ರಿ. ಆಯಿತು, ಹಣ್ಣು ಕಾಯಿ ಎಲ್ಲ ತೊಗೊಂಡಿದ್ದೀವಿ. ಈಗ ಹೋಗೋಣ ದೇವಸ್ಥಾನದ ಒಳಗಡೆ. ಈ ದೇವಸ್ಥಾನ ಗೊತ್ತಿರೋ ಹಾಗೆ ಶಿರ್ಸಿಯಲ್ಲೇ ಇರೋದು. ಈ ಶಿರ್ಸಿ ಜನ ಈ ದೇವಸ್ಥಾನಕ್ಕೆ ಮಾರಿಗುಡಿ ಅಂತಲೇ ಕರೀತಾರೆ. ಅವರಿಗೆ ರೂಢಿ ಆಗಿಬಿಟ್ಟೈತಿ ಮಾರಿಗುಡಿ ಅಂತಲೇ ಕರೆಯೋದು. ಹಾಗೇನ ಜಾತ್ರೆನ ಮಾರಿ ಜಾತ್ರೆ ಅಂತಲೇ ಕರೀತಾರೆ. ಮತ್ತು ದೇವಿನ ನಾವೆಲ್ಲ ಮಾರಿಕಾಂಬಾ ಅಂತೀವಿ, ಅವರೆಲ್ಲ ಮಾರಿಯಮ್ಮ ಅಂತ ಕರೀತಾರೆ. ಅಷ್ಟೊಂದು ಪ್ರೀತಿ, ಅಷ್ಟೊಂದು ಸಲುಗೆ ಅಂತ ಹೇಳ್ಬೋದು ಮಾರಿಕಾಂಬೆ ಮೇಲೆ ಅವರಿಗೆಲ್ಲ. ಶಿರ್ಸಿ ಜನರಿಗೆ ಪ್ರೀತಿಯಿಂದ ಆ ರೀತಿ ಕರೀತಾರೆ. ಈ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ, ಎಷ್ಟೊಂದು ವಿಭಿನ್ನ ಶೈಲಿ ಒಳಗೈತಿ ಮತ್ತು ಎಷ್ಟು ದೊಡ್ಡದೈತಿ ಅಂತ ಹೇಳಿ. ಮತ್ತು ಈ ದೇವಸ್ಥಾನದ ನೀವು ಆರ್ಕಿಟೆಕ್ಟ್ ನೋಡ್ತಾ ಇದ್ದೀರಿ, ಇದು ವಿಭಿನ್ನವಾಗೈತಿ. ಇದು ಆರ್ಟ್, ಕಾವ್ಯ ಆರ್ಟ್ ಅಂಥೇಳಿ ಕರೀತಾರಂತ. ಒಂದು ವಿಭಿನ್ನ ಶೈಲಿ ಒಳಗನ ಐತಿ ನೋಡ್ರಿ. ಫುಲ್ ಅಂದ್ರೆ ಫುಲ್ ಎಲ್ಲ ಆರ್ಟ್. ಮತ್ತು ಈ ದೇವಸ್ಥಾನ 16ನೇ ಶತಮಾನದಲ್ಲಿ ನಿರ್ಮಾಣವಾಗೈತಿ. ಕಾಲಕ್ರಮೇಣ ಇದನ್ನು ಜೀರ್ಣೋದ್ಧಾರ ಮಾಡಿ ಈ ಒಂದು ಸುಂದರವಾದ ದೇವಸ್ಥಾನವನ್ನು ಮಾಡಲಾಗೈತಿ ಸ್ನೇಹಿತರೆ. ಮತ್ತು ಈ ದೇವಸ್ಥಾನಕ್ಕೆ ನೀವು ವರ್ಷದಾಗ ಯಾವ ದಿನನಾದರೂ ಬರ್ರಿ, ಗದ್ದಲ ಇದ್ದೇ ಇರ್ತೈತಿ, ಜನ ಇದ್ದೇ ಇರ್ತಾರೆ. ಅಷ್ಟೊಂದು ಸುಂದರವಾದ ದೇವಸ್ಥಾನ ಐತಿ. ಮತ್ತು ಇದು ಒಂದು ಸಿಟಿ ಮಧ್ಯದಲ್ಲೇ ಇರೋದ್ರಿಂದ, ಹೃದಯ ಭಾಗದಲ್ಲೇ ಇರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ವಿಸಿಟ್ ಕೊಟ್ಟೇ ಕೊಡ್ತಾರೆ. ಹೀಗಾಗಿ ವರ್ಷದ ಯಾವುದೇ ದಿನ ಇದ್ರೂ ಇಲ್ಲಿ ಜಂಗುಳಿ ನಿಮ್ಗೆ ಕಂಡು ಬರ್ತೈತಿ. ಆದಷ್ಟು ಮತ್ತು ಮಾರಿಕಾಂಬೆಯ ಭಕ್ತರನ್ನು ಅಂತ ಹೇಳ್ಬೋದು. ಆಕಿ ಮಹಿಮೆಗೆ ಮನಸೋತು ಭಕ್ತಿಯಿಂದ ಎಲ್ಲರೂ ಇಲ್ಲೇ ಬರ್ತಾರೆ ನೋಡ್ರಿ ಸ್ನೇಹಿತರೆ. ಅಷ್ಟೊಂದು ಸುಂದರವಾದ ಒಂದು ದೇವಸ್ಥಾನದ ಮುಂದ್ಗಡೆ ಭೂತರಾಜ ದೇವರೈತಿ. ಇಲ್ಲಿ ಪ್ರತಿದಿನ ಇಲ್ಲಿ ಪೂಜೆಯನ್ನು ಮಾಡ್ತಾರೆ ಭೂತರಾಜನಿಗೆ. ಹಾಗೇನ ಈ ಥರದೊಂದಿಷ್ಟು ಬ್ಯೂಟಿಫುಲ್ ಆದ ಸ್ಟ್ಯಾಚ್ಯೂಸ್ ಅದಾವೆ. ಇದನ್ನೆಲ್ಲ ಮುಗಿಸಿ ನಾವು ಒಳಗಡೆ ಹೋಗೋದಾದರೆ 2 ಸುಂದರವಾದ ಬೃಹದಾಕಾರದ ಆನೆಗಳು ನಮ್ಮನ್ನು ಬರ್ಮಾಡ್ಕೊಳ್ತಾವೆ. ಎಷ್ಟು ಕ್ಯೂಟ್ ಅದಾವ ಅಂದ್ರೆ ದ್ವಾರ ಬಾಗಿಲಿಗೆನ 2 ದೊಡ್ಡದಾದ ಆನೆಗಳು ಸ್ನೇಹಿತರೆ. 2 ಆನೆಗಳು ನಮ್ಮನ್ನು ಪ್ರೀತಿಯಿಂದ ಬರ್ಮಾಡ್ಕೊಳ್ತಾವೆ ನೋಡ್ರಿ. ಬರ್ರಿ ಸ್ನೇಹಿತರೆ, ನಾವು ಈಗ
ದೇವಸ್ಥಾನದ ಒಳಗಡೆ ಹೋಗೋಣಂತ. ನಾ ಹೇಳಿದಾಗೆ ಇಲ್ಲೇ ಕಂಪ್ಲೀಟಾಗಿ ಕ್ಯಾಮ್ರಾಗೆ ನಾಟ್ ಅಲೌಡ್ ಅಂತ ಹೇಳ್ಬೋದು. ಮತ್ತು ಈ ದೇವಿಯ ಒಂದು ನಿಮ್ಗೆ ಫೋಟೋ ಆಗಿರ್ಬೋದು ಅಥವಾ ಕುಂಕುಮ ಇಲ್ಲ ಬೇರೆ ಯಾವುದೇ ಪ್ರಸಾದ ಬೇಕಂದರೂ ಕೂಡ ಇಲ್ಲಿ ಕೌಂಟರಲ್ಲಿ ನೀವು ಕೇಳಿ ಪಡಿಬಹುದು. ಪ್ರಸಾದ ಕೂಡ ಸಿಗ್ತೈತಿ ಸ್ನೇಹಿತರೆ. ಮತ್ತು ಒಳಗಡೆ ನಾವು ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಒಂದು ದೊಡ್ಡದಾದ ನಮಗೆ ಸಭಾಭವನ ಸಿಗ್ತೈತಿ, ನೋಡ್ತಾ ಇರ್ಬೋದು. ಆಮೇಲೆ ಸುತ್ತಲೂ ಏನೈತಲ್ಲ ನವದುರ್ಗಿಯರ ಒಂದು ಫೋಟೋ ಕೂಡ ಹಾಕಿದ್ದಾರೆ. ಮತ್ತು ಈ ಸಭಾಭವನ ನೋಡ್ರಿ ಎಷ್ಟು ದೊಡ್ಡದಾಗೈತಿ. ಇಲ್ಲಿ ವಿಶೇಷ ದಿನಗಳಲ್ಲಿ ಅಂದರೆ ನವರಾತ್ರಿ ಹಿಂಗೆ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಸ್ಪೆಷಲಿ ನವರಾತ್ರಿಯಲ್ಲಿ ಭರತನಾಟ್ಯ, ಯಕ್ಷಗಾನ ಮತ್ತು ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಸಭಾಭವನದಲ್ಲಿ ನಡೀತಾವು. ಅದನ್ನು ನೋಡೋದ ಒಂದು ಅದ್ಭುತ ಅಂತ ಹೇಳ್ಬೋದು. ಆ ರೀತಿಯಾಗಿ ಒಂದು ಸುಂದರವಾದ ಒಂದು ಸಭಾಭವನ ಇಲ್ಲೇ ನಮಗೆ ನೋಡೋಕೆ ಸಿಗ್ತೈತೆ ನೋಡ್ರಿ. ಇದನ್ನು ದಾಟ್ಕೊಂಡು ನಾವು ಒಳಗಡೆ ದರ್ಶನಕ್ಕೆ ಹೋಗೋದಂತ ಸ್ನೇಹಿತರೆ. ಹಾಗೆ ಮಾರಿಕಾಂಬೆಗೆ ಇಲ್ಲಿ ಉಡಿ ತುಂಬುವ ಒಂದು ಪದ್ಧತಿ ಕೂಡ ಐತಿ. ಅಕ್ಕಿ ಉಡಿ ತುಂಬೋದು, ಇಲ್ಲ ಬಳೆ, ಹೂವು, ಹಣ್ಣು ಕೂಡ ಉಡಿ ತುಂಬುವ ಒಂದು ಪದ್ಧತಿ ಹಲವಾರು ವರ್ಷಗಳಿಂದ ಇಲ್ಲೇ ನಡೆದು ಬಂದೈತೆ ನೋಡ್ರಿ ಸ್ನೇಹಿತರೆ. ಇದು ನೋಡ್ರಿ ದ್ವಾರ ಬಾಗಿಲು. ಗರ್ಭಗುಡಿಗೆ ನಾವು ಏನು ಹೋಗ್ತೀವಿ, ಇಲ್ಲೇ ದರ್ಶನಕ್ಕೆ ಹೋಗ್ತೀವಿ, ಬೆಳ್ಳಿಯ ಒಂದು ಬಾಗಿಲು ಇಲ್ಲೇ ನೋಡ್ತಾ ಇರ್ಬೋದು. ಎಷ್ಟೊಂದು ಚಿತ್ತಾರದಿಂದ ಡಿಸೈನಿಂದ ಇಲ್ಲೇ ನಾವು ನೋಡ್ಬೋದು ನೋಡ್ರಿ. ಆಮೇಲೆ ಇಲ್ಲಿ ಮಾರಿಕಾಂಬೆ ಅವತಾರ ಬಗ್ಗೆ ತಿಳಿಸೋದಾದ್ರೆ ಅಂದ್ರೆ ಮಾರಿಕಾಂಬೆ ಹೆಂಗೆ ಏನು ಅವಳ ಒಂದು ಹಿನ್ನೆಲೆ ಕತೆ ಹೇಳಬೇಕು ಅಂತಂದ್ರೆ, ಮಾರಿಕಾಂಬೆ ದೇವಿ ಮೊದಲಿಗೆ ಒಂದು ಸುಂದರವಾದ ಬ್ರಾಹ್ಮಣೆ ಕನ್ಯೆ ಆಗಿದ್ಲಂತ. ಬ್ರಾಹ್ಮಣ ಒಂದು ಹುಡುಗಿ ಭಾಳ ಅಂದ್ರೆ ಭಾಳ ಸುಂದರವಾಗಿದ್ಲಂತ. ಆಕಿನ ನೋಡಿದ ತಕ್ಷಣ ಒಬ್ಬ ಮಾಂಸಾಹಾರಿ ಹುಡುಗ ಅಂತ ಅಂದ್ಕೊಳ್ರಿ ಮನಸ್ಸೋತು ತಾನ ಮಾಂಸಾಹಾರಿ ಅನ್ನೋದನ್ನು ಮುಚ್ಚಿಟ್ಟು ತಾನೂ ಬ್ರಾಹ್ಮಣ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟು ಆ ಕನ್ಯೆಯನ್ನು ಮದುವೆ ಆಗ್ತಾನಂತ. ಅಂದ್ರೆ ಮಾರಿಕಾಂಬೆಯನ್ನು ಮದುವೆ ಆಗ್ತಾನಂತ. ಆಮೇಲೆ ಒಂದು ದಿವಸ ಅದು ಎಷ್ಟು ದಿನ ಮುಚ್ಚಿಟ್ರೆ ಏನು, ಒಂದು ದಿವಸ ಅವನು ಮಾಂಸ ತಿನ್ನಬೇಕಾದ್ರೆ ಮಾರಿಕಾಂಬೆ ನೋಡಿಬಿಡ್ತಾಳಂತ. ನನಗೆ ಮೋಸ ಮಾಡಿದ, ನೀನು ಮಾಂಸಾಹಾರಿ ಬ್ರಾಹ್ಮಣ ಅಂಥೇಳಿ ನನಗೆ ಮೋಸ ಆಯಿತು ಅಂತ ಇಷ್ಟು ಸಿಟ್ಟು ಬರ್ತೈತಂದ್ರೆ ಅವನ್ನ ಜೀವ ತೆಗಿಯಾಕ ಅವನ್ನ ಕೊಂದ ಬಿಡ್ಬೇಕನ್ನೋ ಅಷ್ಟು ಅವಳಿಗೆ ಸಿಟ್ಟು ಆಕ್ರೋಶ ಬರ್ತೈತಂತ. ಆಮೇಲೆ ಆ ಒಂದು ಮಾಂಸಾಹಾರಿ ಆಕಿ ಗಂಡನಾದವನೇನಿರ್ತಾನಲ್ಲ ಅವನು ಕೂಡ ಒಬ್ಬ ಏನಿರ್ತಾನಂದ್ರೆ ಕ್ರೂರವಾದ ಒಂದು ದುಷ್ಟ ವ್ಯಕ್ತಿ ಇರ್ತಾನಂತ. ಅವನು ಕೂಡ ಮಾಯಾವಿ ಇರ್ತಾನೆ. ತನ್ನ ಜೀವವನ್ನು ಉಳಿಸಾಕ ಬೇರೆ ಬೇರೆ ಜೀವದೊಳಗೆ ಅವನು ಸೇರ್ಕೊಳ್ತಿರ್ತಾನಂತ. ಒಂದು ಮೇಕೆ ಒಳಗೆ, ಒಂದು ಕುರಿ ಒಳಗೆ, ಹಿಂಗೆ ಮಾಯಾವಿಯಾಗಿ ತನ್ನ ಪ್ರಾಣವನ್ನು ಉಳಿಸ್ಕೋಬೇಕಂತ ಹೇಳಿ ಇದ್ರೊಳಗೆ ಸೇರ್ಕೊಳ್ತಾ ಇರ್ತಾನಂತ. ಕೊನೆಗೆ ಅವನು ಒಂದು ಕೋನದ ದೇಹದೊಳಗೆ ಸೇರ್ಕೊಳ್ತಾನಂತ. ತನ್ನ ಜೀವವನ್ನು ಉಳಿಸ್ಕೋಬೇಕಂತ ಹೇಳಿ ಕೋನದ ದೇಹದೊಳಗೆ ಸೇರಿಕೊಂಡಾಗ ಅಲ್ಲಿನೂ ಕೂಡ ಬಿಡಲಿಲ್ಲಂತ. ದೇವಿ ಸಿಟ್ಟಿಗೆದ್ದು ಅವನನ್ನು ಕೊಂದು ಮನೆಗೆ ಬೆಂಕಿ ಹಚ್ಚುತ್ತಾಳಂತ ನೋಡ್ರಿ. ಅಷ್ಟೊಂದು ಸಿಟ್ಟು, ಯಾಕೆ ಸುಳ್ಳು ಹೇಳಿದ್ದಕ್ಕೆ ಅಷ್ಟೊಂದು ಸಿಟ್ಟು ಬಂದು ಅವನ ಸಂಹಾರವನ್ನು ಮಾಡಿ ಆ ದೇವಿ ಮನೆಗೇನ ಬೆಂಕಿ ಹಚ್ತಾಳಂತ. ಈ ಒಂದು ದೇವಿಯ ಈ ಒಂದು ಹೆಣ್ಮಗಳ ಈ ಒಂದು ಧೈರ್ಯ ಮತ್ತು ಈ ಒಂದು ಅವತಾರವನ್ನು ನೋಡಿ ಎಲ್ಲ ಜನರು ಸಾಮಾನ್ಯದ ಹೆಣ್ಣು ಮಗಳಲ್ಲ, ಇವಳು ನವಶಕ್ತಿ ಉಳ್ಳಂಥ ಒಂದು ದುರ್ಗೆಯ ಒಂದು ಅವತಾರ ಅಂತ ಹೇಳಿಬಿಟ್ಟು ಅವಾಗಿಂದ ಅವಳಿಗೆ ಪೂಜೆಯನ್ನು ಸಲ್ಲಿಸ್ತಾರಂತ್ರಿ ಸ್ನೇಹಿತರೆ. ಹೀಗಾಗಿ ಜಾತ್ರೆಯ ಸಮಯದಲ್ಲಿ ಮೊದಲಿಗೆ ಕೋನವನ್ನು ಬಲಿ ಕೊಡ್ತಾಯಿದ್ರು. ಅದು 1932ಕ್ಕೆ ಕೊನೆ ಆಯಿತು. ಅಲ್ಲಿವರೆಗೂ ಪ್ರತಿ ವರ್ಷ ಒಂದೊಂದು ಕೋನವನ್ನು ಇಲ್ಲೇ ಬಲಿ ಕೊಡ್ತಾಯಿದ್ರು. ನಂತರ ಜಾತ್ರೆ ಸ್ಟಾರ್ಟ್ ಆಗ್ತಾಯಿತ್ತು. ಯಾಕಂದರೆ ಆಕೆ ಗಂಡ ಕೋನದ ಒಂದು ದೇಹದಲ್ಲಿ ಅವಿತು ಕುಳಿತಿದ್ದಕ್ಕಾಗಿ ಅದನ್ನು ಮಾಡ್ತಾಯಿದ್ರು ಪ್ರತಿ ವರ್ಷ. ಆದರೆ 1933ರಿಂದ ಅದನ್ನು ನಿಲ್ಲಿಸಿ ಜಸ್ಟ್ ಕೋನದ ಒಂದು ರಕ್ತವನ್ನು ಒಂದು ಸಿರಿಂಜ್ ಮುಖಾಂತರ 1-2-3 ಹನಿ ರಕ್ತವನ್ನು ತಗೊಂಡು ದೇವಿಗೆ ಅರ್ಪಣೆ ಮಾಡ್ತಾರಂತ. ಈ ರೀತಿಯಾಗಿ ಆ ಒಂದು ಕೋನದ ಬಲಿ ಅಲ್ಲಿಗೆನ ಸ್ಟಾಪ್ ಆಗೈತೆ ಅಂತ ಹೇಳ್ಬೋದು ನೋಡ್ರಿ ಸ್ನೇಹಿತರೆ. ಈ ರೀತಿಯಾಗಿ ಒಂದು ವಿಶೇಷ ಈ ಜಾತ್ರೆದು. ಇನ್ನೊಂದು ವಿಶೇಷ ಅಂದರೆ ಬೇರೆ ಬೇರೆ ಜಾತ್ರೆಗಳಲ್ಲಿ ನಾವು ಉತ್ಸವ ಮೂರ್ತಿಗಳನ್ನು ನೋಡ್ತೀವಿ. ಅಂದರೆ ಗರ್ಭಗುಡಿಯಲ್ಲಿರುವಂಥ ದೇವರನ್ನು ಏನೂ ಮಾಡೋಂಗಿಲ್ಲ, ಗರ್ಭಗುಡಿಯಲ್ಲೇ ಇರ್ತೈತಿ. ಉತ್ಸವ ಮೂರ್ತಿಗಳನ್ನು ಕೂಡಿಸಿ ರಥದಲ್ಲಾಗಿರ್ಬೋದು, ಪಲ್ಲಕ್ಕಿಯಲ್ಲಾಗಿರ್ಬೋದು ಕೂಡಿಸಿ ಜಾತ್ರೆಯನ್ನು ನೆರವೇರಿಸುವುದುಂಟು. ಆದರೆ ಶಿರಸಿಯ ಮಾರಿಕಾಂಬೆಯನ್ನು ಈ ಜಾತ್ರೆ ಇನ್ನೊಂದು ವಿಭಿನ್ನತೆ ಏನಂತಂದ್ರೆ, ಗರ್ಭಗುಡಿಯಲ್ಲೇ ಇರುವಂತಹ ಮಾರಿಕಾಂಬೆಯ 7 ಅಡಿಯ ಶಿಲೆ ಏನೈತಲ್ಲ ಅದೇ ಶಿಲೆಯನ್ನು ಇಲ್ಲಿ ಉತ್ಸವಕ್ಕೆ ತಗೊಂಡು ಹೋಗುವಂಥದ್ದು. ಅಂದರೆ ದೇವಸ್ಥಾನದಿಂದ ಸ್ವಲ್ಪ ದೂರದೊಳಗೆ
ಬಿಡ್ಕಿ ಬಯಲು ಅಂಥೇಳಿ ಐತಿ. ಆ ಬಿಡ್ಕಿ ಬಯಲೊಳಗೆ ಈ ಒಂದು ದೇವಿಯ ವಿಗ್ರಹವನ್ನು ಅಲ್ಲಿ ತೊಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ 9 ದಿನಗಳ ಕಾಲ ಇರ್ತೈತೆ ನೋಡ್ರಿ ಸ್ನೇಹಿತರೆ. ಅಂದ್ರೆ ಆ 9 ದಿನಗಳ ಜಾತ್ರೆಯ ಸಮಯದಲ್ಲಿ ನಾವು ಅತೀ ಹತ್ತಿರದಿಂದ ದೇವಿಯನ್ನು ನೋಡುವಂಥ ಭಾಗ್ಯ, ದೇವಿಯ ಆಶೀರ್ವಾದ ತಗೊಳ್ಳುವಂಥ ಭಾಗ್ಯ ನಮಗೆ 2 ವರ್ಷಕ್ಕೊಮ್ಮೆ ಜಾತ್ರೆಯ ಟೈಮಲ್ಲಿ ಮಾತ್ರ ಸಿಗಲು ಸಾಧ್ಯ ಸ್ನೇಹಿತರೆ. ಯಾಕಂದರೆ ಇಲ್ಲಂತೂ ಗೊತ್ತಾಗಿತ್ತಲ್ಲ, ಯಾವುದೇ ಫೋಟೋಸ್ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಜಾತ್ರೆ ಇನ್ನೊಂದು ವಿಭಿನ್ನತೆ ಅಂತ ನಿಮ್ಗೆ ಹೇಳಿದೆ ಸ್ನೇಹಿತರೆ. ನಾನು ಎಷ್ಟು ಚೆನ್ನಾಗಿ ಐತಲ್ಲ, ಒಂದು ಕತೆ ಆಗಿರ್ಬೋದು, ಜಾತ್ರೆ ವಿಭಿನ್ನತೆ ಆಗಿರ್ಬೋದು. ಸೊ ಇದನ್ನೆಲ್ಲ ನೀವು ನನ್ನ ವಿಡಿಯೋ ಮುಖಾಂತರ ಆಗಲಿ ಮತ್ತೊಂದ್ರ ಮುಖಾಂತರ ಆಗಲಿ ತಿಳಿದುಕೋದಕ್ಕಿಂತ ಖುದ್ದಾಗಿ ಒಂದು ಸಾರಿ ಬಂದು ಈ ಒಂದು ದೇವಸ್ಥಾನದ ವೀಕ್ಷಣೆ ಆಗಿರ್ಬೋದು, ಮಾರಿಕಾಂಬೆ ದೇವಿಯ ದರ್ಶನ ಆಗಿರ್ಬೋದು ಪಡೆಯುವಂಥ ಭಾಗ್ಯ ಆದಷ್ಟು ನಿಮಗೂ ಬೇಗನೆ ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಬರ್ರಿ, ಮುಂದಿನ ಪ್ರಯಾಣ ಬನವಾಸಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬನವಾಸಿಗೆ ಬಂದೀವಿ ನೋಡ್ರಿ. ಬನವಾಸಿ ಶ್ರೀ ಮಧುಕೇಶ್ವರ ದೇವಸ್ಥಾನ ಭಾಳ ಹಳೆ ಕಾಲದ, ಭಾಳ ಚಂದ ಕೆತ್ತನೆ ಉಳ್ಳಂಥ ದೇವಸ್ಥಾನ. ನದಿ ಕೂಡ ಐತಿ. ಬರ್ರಿ ಹೋಗಿ ನೋಡ್ಕೊಂಬರೋಣ ಸ್ನೇಹಿತರೆ. ನಾವು ಬಂದೇವಿ ಬನವಾಸಿಗೆ. ಬನವಾಸಿ ನಮ್ಮ ಕರ್ನಾಟಕದ, ನಮ್ಮ ಕನ್ನಡ ನಾಡಿನ ಮೊದಲ ರಾಜಧಾನಿ. ಹೌದು ಸ್ನೇಹಿತರೆ. ಆ ನಂತರ ಕದಂಬರ ಒಂದು ರಾಜಧಾನಿ ಕೂಡ ಇದಾಗಿತ್ತು. ಕರ್ನಾಟಕದ ಮೊದಲ ರಾಜವಂಶ ಕೂಡ ಕದಂಬ ರಾಜವಂಶ. ಅದಕ್ಕೋಸ್ಕರ ಕದಂಬರ ರಾಜಧಾನಿ ಬನವಾಸಿ. ನಮ್ಮ ಕನ್ನಡ ನಾಡಿನ ಮೊದಲ ರಾಜಧಾನಿ ಬನವಾಸಿ. ಬನವಾಸಿಯ ಶ್ರೀ ಮಧುಕೇಶ್ವರ ದೇವಸ್ಥಾನಕ್ಕೆ ನಿಮ್ಮೆಲ್ಲರನ್ನೂ ನಾನು ಕರ್ಕೊಂಡು ಬಂದೇನೆ. ಬರ್ರಿ, ಹಾಗಿದ್ರೆ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಹತ್ತಿರ ಬನವಾಸಿ ಐತಿ ಸ್ನೇಹಿತರೆ. ಶಿರ್ಸಿಯಿಂದ ಒಂದು 15 ಕಿಲೋಮೀಟ್ರದಲ್ಲಿ ಬನವಾಸಿಯ ಒಂದು ಏನಂತೀರ ಐತಿಹಾಸಿಕ ಸ್ಥಳವನ್ನು ನಾವು ಇಲ್ಲೇ ನೋಡಬಹುದು. ಇದರದ ವಿಶೇಷತೆ ಏನಪ್ಪ ಅಂತಂದ್ರೆ, ಈ ಒಂದು ಕ್ಷೇತ್ರದ ದರ್ಶನ ಅಂದರೆ ಈ ಬನವಾಸಿಯ ಒಂದು ಕ್ಷೇತ್ರದ ದರ್ಶನ ಮಾಡಿದರೆ ಸಂಪೂರ್ಣ ಭಾರತ ದರ್ಶನ ಮಾಡಿದ ಹಾಗೆ ಅಂತಾರೆ. ಯಾಕಂದ್ರೆ ಈ ಒಂದು ದೇವಸ್ಥಾನದ ಸುತ್ತಲೂ ಏನದಾವಲ್ಲ, ದೇವಸ್ಥಾನದ ಪ್ರಾಂಗಣದಲ್ಲಿ ಎಲ್ಲ ದೇವ್ರದ್ದು ಒಂದು ಶಿಲೆಗಳು ನಿಮ್ಗೆ ಸಿಗ್ತಾವೆ, ದರ್ಶನ ನಿಮ್ಗೆ ಸಿಗ್ತೈತೆ ಅಂಥೇಳಿ. ಅಂದ್ರೆ ಇವರು ಎಲ್ಲೆಲ್ಲೇ ಹೋಗ್ತಾಯಿದ್ರು, ಯುದ್ಧಕ್ಕಾಗಿರ್ಬೋದು, ಪ್ರವಾಸಕ್ಕಾಗಿರ್ಬೋದು, ಅಂದ್ರೆ ಕದಂಬರು ಎಲ್ಲೆಲ್ಲಿ ಹೋಗ್ತಾಯಿದ್ರು ಅಲ್ಲಿಂದ ಬರುವಾಗ ಅಲ್ಲಿ ಒಂದು ಆ ಪ್ರಾಂತ್ಯದ ಒಂದು ದೇವರ ವಿಗ್ರಹಗಳನ್ನು ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಸ್ನೇಹಿತರೆ. ಹೇಳಬೇಕಂದ್ರೆ ಪಂಢರಪುರದ ವಿಠಲ್ ರುಕ್ಮಿಣಿಯರ ದರ್ಶನ ಕೂಡ ನಿಮ್ಗೆ ಇದೇ ಒಂದು ಕ್ಷೇತ್ರದಲ್ಲಿ ಸಿಗ್ತೈತಿ. ಹಾಗೆಯೇ ಕಾಶಿಯ ವಿಶ್ವೇಶ್ವರರ ದರ್ಶನ ಕೂಡ ನಿಮಗೆ ಸಿಗ್ತೈತಿ. ಹಾವಳಿ ಮಧುಕೇಶ್ವರರು ಇಲ್ಲಿ ಇದ್ದಾರೋ, ಹಾಗೆ ವರದಪುರದ ವರದೇಶ್ವರರು ಇಲ್ಲಿ ಇದ್ದಾರೋ. ಇನ್ನೂ ಹಲವಾರು ದೇವರುಗಳ ದರ್ಶನ ಈ ಒಂದೇ ಕ್ಷೇತ್ರದಲ್ಲಿ ನೀವು ಪಡಿಬಹುದು ಸ್ನೇಹಿತರೆ. ಹಾಗೇನ ಈ ಕ್ಷೇತ್ರದಲ್ಲಿ ಅಂದ್ರೆ ಮಯೂರ ಶರ್ಮ ಅನ್ನುವಂಥ ಒಂದು ಬ್ರಾಹ್ಮಣ ಮಯೂರ ವರ್ಮನಾದ ಕ್ಷೇತ್ರ ಬನವಾಸಿ. ಹೌದು, ಮಯೂರ ಶರ್ಮ ಒಂದು ಉನ್ನತ ವ್ಯಾಸಂಗಕ್ಕಾಗಿ, ಸಂಸ್ಕೃತಿ ಪಾಂಡಿತ್ಯಕ್ಕಾಗಿ ತಮಿಳುನಾಡಿನ ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ಅವಮಾನಿತನಾಗ್ತಾನೆ. ಕ್ಷತ್ರಿಯರಿಂದ ಅವಮಾನಿತನಾದ ಒಂದು ಹಠ ಅಂತೀರಿ, ಅವನಿಗೆ ಸಿಟ್ಟು ಅಂತೀರಿ. ಆವಾಗ ನಾವು ಅನ್ಕೊಳ್ತಾನಂತ ನನ್ನ ಕ್ಷತ್ರಿಯ ಆಗಬೇಕಂತೇಳಿ. ಅಲ್ಲಿಂದ ಮಯೂರ ಶರ್ಮ ಹೋಗಿ ಮಯೂರ ವರ್ಮನಾದ ಒಂದು ಕತೆ ಅಂತ ಹೇಳ್ಬೋದು. ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯನಾದ ಒಂದು ಜಾಗ ಅಂದರೆ ಬನವಾಸಿ. ಅಂದ್ರೆ ವಿಶ್ವಾಮಿತ್ರ ಏನಂದ್ರೆ ಕ್ಷತ್ರಿಯ ಇದ್ದವ ಬ್ರಾಹ್ಮಣ ಆದ. ಹಾಗೆ ಇಲ್ಲೇ ಬ್ರಾಹ್ಮಣ ಇದ್ದವನು ಕ್ಷತ್ರಿಯನಾದ ಜಾಗ ಬನವಾಸಿ. ಇಬ್ಬರೂ ಹಠದಿಂದಲೇ ಆಗಿದ್ದು ಸ್ನೇಹಿತರೆ. ಸೊ ಈ ಒಂದು ಪುಣ್ಯಕ್ಷೇತ್ರ ನಿಮಗೆಲ್ಲರಿಗೂ ಸ್ವಾಗತ. ಪುಣ್ಯಕ್ಷೇತ್ರಕ್ಕೆ ಈ ದೇವಸ್ಥಾನ ಏನೈತಲ್ಲ, ಮೊದಲು ನಾವು ಬಂದ ತಕ್ಷಣ ನಮ್ಗೆ ಆವರಣದೊಳಗೆ 2 ಸ್ತಂಭಗಳು ಸಿಗ್ತಾವೆ. ಮೊದಲನೆಯದು ಸ್ನೇಹಿತರೆ, ನಮಗಿಲ್ಲೇ ಧ್ವಜಸ್ತಂಭ ಸಿಗ್ತೈತಿ. ಇದು 42 ಅಡಿಯಷ್ಟು ಎತ್ತರದ ನೋಡ್ರಿ. ಅಷ್ಟು ದೊಡ್ಡದಾದ ಒಂದು ಧ್ವಜಸ್ತಂಭ ಕೂಡ ಇಲ್ಲೇ ಐತಿ. ಅದರ ಪಕ್ಕದಲ್ಲೇ ಒಂದು ದ್ವೀಪಸ್ತಂಭ ಅಂತ ಅದು ಕೂಡ ಐತಿ. ಈ ಸ್ತಂಭದಲ್ಲಿ ಏನಾಗ್ತೈತಿ, ಕಾರ್ತಿಕ ಮಾಸದೊಳಗೆ ಜಗಜ್ಯೋತಿಯನ್ನು ಬೆಳಗಿಸ್ತಾರಂತ. ಅದನ್ನು ನೋಡೋದು ಒಂದು ಭಾಗ್ಯನ ಅನ್ಬೋದು. ಸೊ ಈ ರೀತಿಯಾಗಿ 2 ಕಂಬಗಳನ್ನು ನಾವಿಲ್ಲೇ ನೋಡ್ಬೋದು ಸ್ನೇಹಿತರೆ. ಮತ್ತು ಇಲ್ಲಿ ಒಂದು ಸುಂದರವಾದ ಏನಂದ್ರೆ ವಿಸ್ತಾರವಾದ ಇದರೊಳಗೆ ಮಧುಕೇಶ್ವರ ದೇವಸ್ಥಾನ. ಸೊ ಮಧುಕೇಶ್ವರ ದೇವಸ್ಥಾನ ಹೇಳಬೇಕಂದ್ರೆ ಮಧುಕೇಶ್ವರ ಯಾಕೆ ಹೆಸರು ಬಂತಪ್ಪ ಅಂದ್ರೆ, ಇಲ್ಲಿಯ ಒಂದು ಶಿಲೆ ಅಂದರೆ ದೇವರ ಮಧುಕೇಶ್ವರನ ಶಿಲೆ ಏನೈತಿ
ಜೇನುತುಪ್ಪದ ಬಣ್ಣದಲ್ಲಿ ಐತಿ ಸ್ನೇಹಿತರೆ. ಆದರೆ ನಾವು ಮಧ್ಯಾಹ್ನ ಟೈಮ್ ಹೋದ್ರಿಂದ ಸ್ವಲ್ಪ ಕ್ಲೋಸ್ ಇತ್ತು, ನಮಗೆ ಸಂಪೂರ್ಣವಾದ ಶಿಲೆ ನೋಡೋಕೆ ಸಿಕ್ಕಿಲ್ಲ. ಇಲ್ಲಿಯ ಶಿಲೆ ಏನೈತಿ ಜೇನುತುಪ್ಪದ ಬಣ್ಣದಲ್ಲಿರೋದ್ರಿಂದ ಮಧುಕೇಶ್ವರ ಅಂತ ಹೆಸರು ಅಂತ. ಅಂದ್ರೆ ಮಧು ಅಂದ್ರೆ ಜೇನಲ್ವಾ, ಸೊ ಹೀಗಾಗಿ ಮಧುಕೇಶ್ವರ ಅಂತ ಹೇಳಿ ಹೆಸರು ಈ ಒಂದು ದೇವಸ್ಥಾನಕ್ಕೆ ಅಥವಾ ಈ ಒಂದು ದೇವರಿಗೆ ಅಂತ ಹೇಳ್ಬೋದು. ಮತ್ತು ಈ ಒಂದು ದೇವಸ್ಥಾನ ಅಥವಾ ಈ ಒಂದು ಕ್ಷೇತ್ರ ಹಂತ ಹಂತವಾಗಿ ನಿರ್ಮಾಣವಾಗಿದ್ದು, ಒಂದೇ ಸರಿ ಒಂದೇ ವಂಶಸ್ಥರು ಇದನ್ನು ನಿರ್ಮಾಣ ಮಾಡಿದ್ದಲ್ಲ. ಬೇರೆ ಬೇರೆ ರಾಜವಂಶಸ್ಥರು ಅವರವ್ರ ಆಡಳಿತದಲ್ಲಿ ಇದನ್ನು ಬೆಳೆಸ್ಕೊತ ಬಂದಾರಂತ ಹೇಳ್ಬೋದು ಸ್ನೇಹಿತರೆ. ಇದರಲ್ಲಿ ಒಟ್ಟು 5 ಮಂಟಪಗಳನ್ನು ನಾವು ನೋಡ್ಬೋದು. ಮಧುಕೇಶ್ವರ ದೇವಸ್ಥಾನದಲ್ಲಿ ಲಿಂಗ ಮಂಟಪ ಅಂದರೆ ಗರ್ಭಗುಡಿ, ದೇವರಿರುವಂಥ ಒಂದು ಮಂಟಪ. ನಂತರದಲ್ಲಿ ಬರುವಂಥದ್ದು ಸಂಕಲ್ಪ ಮಂಟಪ, ಅಂದರೆ ದೇವರಿಗೆ ನಾವೇನಾದರೂ ಸಂಕಲ್ಪ ಮಾಡಿಕೊಂಡು ಬೇಡ್ಕೊಳ್ಳುವಂಥ ಒಂದು ದರ್ಶನ ತಗೊಳ್ಳುವಂಥ ಒಂದು ಮಂಟಪ. ಅದರ ನಂತರ ಬರುವುದು ಸಭಾ ಮಂಟಪ, ಅಂದರೆ ನಾವು ಏನಾದರೂ ಸಭೆ ಕೂಡೋದಾಗಿರ್ಬೋದು, ಏನಾದರೂ ಸಭೆ ಸಮಾರಂಭಗಳಲ್ಲಿ ಸೇರೋದಾಗಿರ್ಬೋದು, ಸಭಾ ಮಂಟಪ. ಅದರ ನಂತರದಲ್ಲಿ ಬರೋದು ನೃತ್ಯ ಮಂಟಪ. ನೃತ್ಯಗಳು ನಡೀತಿದ್ವು, ಆ ಒಂದು ಮಂಟಪ ಸಪ್ರೇಟ್ ಆದ ಅದೇ ಮಂಟಪದಲ್ಲಿ ನೃತ್ಯಗಳನ್ನು ನಡೆಸುವಂಥದ್ದು. ನಂತರದಲ್ಲಿ ಅಥವಾ ಕೊನೆಯಲ್ಲಿ ಬರುವುದು ನಂದಿ ಮಂಟಪ. ಹೌದು ಸ್ನೇಹಿತರೆ, ಈ ನಂದಿ ಮಂಟಪದಲ್ಲಿ ಬರೋಬ್ಬರಿ 7.5 ಅಡಿಯ ಒಂದು ನಂದಿಯ ವಿಗ್ರಹ ಐತಿ, ಅಷ್ಟು ಎತ್ತರ ವಿಗ್ರಹದ ಮತ್ತೊಂದು ವಿಶೇಷ ಏನಂದ್ರೆ ನಂದಿಯ ಎಡಗಡೆ ಕಣ್ಣು ಮಧುಕೇಶ್ವರನನ್ನು ನೋಡುತ್ತಿದ್ದರೆ ಬಲಗಡೆ ಕಣ್ಣು ಪಾರ್ವತಿಯನ್ನು ನೋಡುತ್ತಿರುವ ಹಾಗೆ ಇಲ್ಲಿ ನಾವು ನಂದಿಯನ್ನು ಕಾಣಬಹುದು ಸ್ನೇಹಿತರೆ. ಇದು ಒಂದು ವಿಶೇಷ. ನಂತರದಲ್ಲಿ ನೃತ್ಯ ಮಂಟಪದಲ್ಲಿ ನೃತ್ಯ ಮಾಡುವವರು ನಮಗೆ 4 ಕಂಬಗಳು ಏನದವಲ್ಲ ಸುತ್ತಲ ನೃತ್ಯ ಮಂಟಪದ 4 ಕಂಬಗಳು ರಿಫ್ಲೆಕ್ಷನ್ ಇರುವ ಹಾಗೆ ಆಗಿನ ಕಾಲದೊಳಗೆ ನಿರ್ಮಾಣ ಮಾಡ್ಯಾರ ನೋಡ್ರಿ. ಅಷ್ಟೊಂದು ಅದ್ಭುತವಾದ ಒಂದು ಕಲೆನೂ ನಾವಿಲ್ಲೇ ನೋಡಬಹುದು. ಅಂದ್ರೆ ದೂರದ ಇದ್ದವ್ರೂ ಆ ನೃತ್ಯವನ್ನು ಕಾಣ್ಬೋದು ಆ ಕಂಬಗಳ ಮುಖಾಂತರ, ಆ ಥರ. ನಂತರದಲ್ಲಿ ನಮ್ಗೆ ಈಗ ಮಧುಕೇಶ್ವರರ ಒಂದು ಎಷ್ಟು ಸಾಧ್ಯ ಅಷ್ಟು ದರ್ಶನ ಕೂಡ ನಾನು ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಅದರ ನಂತರ ಇದೇ ಒಂದು ಏನಂತೀರಿ ಸಭಾ ಮಂಟಪದಲ್ಲಿನ ಒಂದು ತ್ರಿಲೋಕ ಮಂಟಪ ಅಂತ ಕೂಡ ಐತಿ, ತೋರಿಸ್ತಾ ಇದ್ದೀನಿ ನೋಡ್ರಿ. ಈ ಮಂಟಪದಲ್ಲಿ 3 ಲೋಕಗಳ ಚಿತ್ರಣವನ್ನು ನಾವು ಕಾಣ್ಬೋದು. ಮೇಲ್ಗಡೆ ದೇವಲೋಕವನ್ನು ಕಂಡ್ರೆ ಮಧ್ಯದಲ್ಲಿ ಭೂಲೋಕವನ್ನು ಕಾಣ್ತೀವಿ, ಕೆಳಗಡೆ ಪಾತಾಳ ಲೋಕವನ್ನು ಕಾಣ್ತೀವಿ. ಅದರ ಸ್ವರೂಪವಾಗಿ ಅಲ್ಲಿ ಕೆತ್ತನೆಗಳು ನಾವಿಲ್ಲೇ ನೋಡ್ಬೋದು. ದೇವಲೋಕದಲ್ಲಿ ಯಾವ ರೀತಿ ಇರ್ತೈತಿ, ಭೂಲೋಕದಲ್ಲಿ ಯಾವ ರೀತಿ ಇರ್ತೈತಿ, ನಂತರ ಪಾತಾಳ ಲೋಕದಲ್ಲಿ ಯಾವ ರೀತಿ ಇರ್ತೈತಿ ಅನ್ನೋದು ನಾವಿಲ್ಲೇ ಕಾಣ್ಬೋದು. ನಂತರದಲ್ಲಿ ನಾನು ಸ್ವಲ್ಪ ದರ್ಶನ ನೋಡ್ರಿ ಕ್ಲೋಸ್ ಆಗಿತ್ತು, ಅಷ್ಟರದಲ್ಲಿ ನಾನು ದರ್ಶನ ಕೂಡ ತೊಗೊಂಡಿದ್ದೀವಿ. ನೀವು ಕೂಡ ದರ್ಶನವನ್ನು ಮಾಡಿಕೊಡ್ರಿ ಸ್ನೇಹಿತರೆ. ಇದು ನೋಡ್ರಿ ಬನವಾಸಿಯ ಕ್ಷೇತ್ರ. ನಮ್ಮ ಕನ್ನಡ ನಾಡಿನ ಮೊದಲ ರಾಜಧಾನಿ ಕೂಡ ಬನವಾಸಿ. ಅಲ್ಲಿನ ಮಧುಕೇಶ್ವರ ದೇವಸ್ಥಾನದ ಕ್ಷೇತ್ರ ಕದಂಬರ ಒಂದು ಏನಂತೀರಿ ರಾಜವಂಶಸ್ಥರವರು, ಮೊದಲ ರಾಜವಂಶಸ್ಥರು ಕದಂಬರು, ಅವರ ರಾಜಧಾನಿ ಕೂಡ ಇದೇ ಆಗಿತ್ತು. ಮತ್ತು ನಮ್ಮ ಮಯೂರ ಶರ್ಮ ಅವರು ಮಯೂರವರ್ಮನಾಗಿ ಇಲ್ಲಿ ಆಳ್ವಿಕೆ ನಡೆಸಿದ್ದು ಉಂಟು. ಈ ಒಂದು ವಿಶೇಷತೆಗಳನ್ನು ಕೂಡಿದಂಥ ಬನವಾಸಿಯ ಶ್ರೀ ಕ್ಷೇತ್ರ ಮಧುಕೇಶ್ವರ ದೇವಸ್ಥಾನ. ಇದರ ಮುಂದುಗಡೆ ನಮಗೆ ದೊಡ್ಡದಾದ ಒಂದು ವರದಾ ನದಿ ಕೂಡ ಸಿಗ್ತೈತಿ, ಅದನ್ನು ಕೂಡ ನಿಮ್ಗೆ ಮುಂದೆ ತೋರಿಸ್ತೀನಿ. ಹಾಗೆ ಹಂಪಿಯಲ್ಲಿ ನಾವು ಕಲ್ಲಿನ ರಥವನ್ನು ನೋಡಿದ್ವಿ, ಆದರೆ ಇಲ್ಲಿ ಕಲ್ಲಿನ ಮಂಚವನ್ನು ನೋಡಲು ಸಿಗ್ತೈತಿ ಸ್ನೇಹಿತರೆ. ಸುಂದರವಾದ ಕೆತ್ತನೆ, ಸುಂದರವಾದ ಶಿಲ್ಪಕಲೆ ಎಲ್ಲವನ್ನು ಒಳಗೊಂಡಂಥ ಕಲ್ಲಿನ ಮಂಚವನ್ನು ಕೂಡ ನಾವಿಲ್ಲೇ ನೋಡಬಹುದು. ಹಾಗೇನೆ ನರಸಿಂಹ ಅನ್ನೋತ್ಲೆ ಉಗ್ರ ನರಸಿಂಹನನ್ನು ನಾವು ನೋಡಿರ್ತೀವಿ. ನರಸಿಂಹ ಅಂದ್ರೇ ಉಗ್ರ ಅಂತಲೂ ತಿಳ್ಕೊಂಡಿರ್ತೀವಿ. ಬಟ್ ಈ ಒಂದು ಸಭಾಂಗಣದಲ್ಲಿ ಅಥವಾ ಈ ಕ್ಷೇತ್ರದ ಒಂದು ಆವರಣದಲ್ಲಿ ನಮಗೆ ಶಾಂತ ನರಸಿಂಹ ಸ್ವಾಮಿ ದೇವಸ್ಥಾನ ಕೂಡ ನೋಡೋಕೆ ಸಿಗ್ತೈತಿ. ನರಸಿಂಹ ಸ್ವಾಮಿ ಶಾಂತವಾಗಿದ್ದಾನಿಲ್ಲೇ, ಅದು ಕೂಡ ನೋಡೋಕೆ ಸಿಗ್ತೈತಿ. ನಾವು ಹೋಗಿದ್ದು ತುಳಸಿ ಮದುವೆಯ ಮಾರನೇ ದಿನ, ಹೀಗಾಗಿ ದೇವಸ್ಥಾನದಲ್ಲಿ ಕೂಡ ಹಾಗೆ ನಮಗೆ ದಾರಿಯುದ್ದಕ್ಕೂ ತುಳಸಿ ಮದುವೆ ಆಗಿದ್ದನ್ನು ನೋಡ್ಕೊತ ಹೋಗಿದ್ವಿ. ಇಲ್ಲಿ ಕೂಡ ನಿಮ್ಗೆ ಅದನ್ನು ತೋರಿಸಿದೆ ನೋಡ್ರಿ. ನಾನು ಈಗ ಹೋಗ್ತಾ ಇರೋದು ಶಾಂತ ನರಸಿಂಹಸ್ವಾಮಿ ದೇವಸ್ಥಾನ. ಇಲ್ಲಿ ಶಾಂತವಾಗಿದ್ದಾನೆ ನರಸಿಂಹಸ್ವಾಮಿ. ಸೊ ಹೀಗಾಗಿ ಬನವಾಸಿ ತುಂಬಾ ವಿಶೇಷತೆಯಿಂದ ಕೂಡೈತಿ. ಈ ಬನವಾಸಿನ ನಾವು ದಕ್ಷಿಣ ಕಾಶಿ ಅಂತ ನಾವು ಕರಿಬಹುದು. ಯಾಕಂದರೆ ಉತ್ತರ ಕಾಶಿಯಲ್ಲಿ ವಾರಣಾಸಿಯನ್ನು ನೋಡಿದರೆ ಇಲ್ಲಿ ನಮಗೆ ಹತ್ತಿರದಲ್ಲಿರೋದು ದಕ್ಷಿಣ ಕಾಶಿ. ಯಾಕಂದ್ರೆ ಅಲ್ಲಿನೂ ಒಂದು ವಾರಣಾಸಿಯಲ್ಲಿ ಗಂಗಾ ನದಿ ದಕ್ಷಿಣೋತ್ತರವಾಗಿ ಹರಿತೈತಂತೆ, ಬನವಾಸಿಯಲ್ಲಿ ವರದಾ ನದಿ ದಕ್ಷಿಣೋತ್ತರವಾಗಿ ಹರಿತೈತಿ. ಅಲ್ಲಿರುವುದು ವಿಶ್ವನಾಥ, ಎಲ್ಲೇ ವಾರಣಾಸಿಯಲ್ಲೇ.
ಆದರೆ ನಮ್ಮ ಬನವಾಸಿಯಲ್ಲಿ ಮಧುಕೇಶ್ವರ. ಸೊ ಹೀಗಾಗಿ ಬನವಾಸಿ ದಕ್ಷಿಣ ಕಾಶಿ, ಆಮೇಲೆ ವಾರಣಾಸಿ ಉತ್ತರ ಕಾಶಿ. ಸೊ ತುಂಬಾ ಬ್ಯೂಟಿಫುಲ್ ಆದ ಒಂದು ದೇವಸ್ಥಾನ, ಅಷ್ಟೇ ಒಂದು ಐತಿಹಾಸಿಕ ಉಳ್ಳಂಥ ಒಂದು ದೇವಸ್ಥಾನ ಜಾಗ. ಸೊ ನೀವು ಕೂಡ ಒಂದು ವಿಸಿಟ್ ಕೊಡ್ರಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಈ ಒಂದು ದಕ್ಷಿಣ ಕಾಶಿಯ ದರ್ಶನ ಆಮೇಲೆ ಪ್ರಯಾಣದ ಭಾಗ್ಯ ಆದಷ್ಟು ನಿಮಗೂ ಕೂಡ ಸಿಗಲಿ ಸ್ನೇಹಿತರೆ. ಬರ್ರಿ, ಈಗ ನೋಡ್ರಿ ಎಲ್ಲ ದೇವಸ್ಥಾನವನ್ನು ಫುಲ್ ಕಂಪ್ಲೀಟಾಗಿ ನಾನು ತೋರಿಸ್ತಾ ಇದ್ದೀನಿ. ನಾನು ವಿಡಿಯೋ ಲೆಂದಿ ಆದರೂ ಪರವಾಗಿಲ್ಲ ಅಂದ್ಕೊಂಡೇನಿ, ನೀವು ಕೂಡ ನೋಡ್ತಾ ಇದ್ದೀರಿ. ಹಾಗೆ ನಮ್ಮ ಪುಟಾಣಿ ನೋಡ್ರಿ, ಎಲ್ಲಿನೂ ಟಯರ್ಡ್ ಆಗಲಿಲ್ಲ, ಎಲ್ಲಿನೂ ಇಲ್ಲ. ಎಷ್ಟು ಚೆನ್ನಾಗಿ ಇದ್ಲಂದ್ರೆ ನಮ್ಮ ತನು ಖುಷಿ ಆಯಿತು ನಮ್ಗೆ ಆಕಿನ ಕರ್ಕೊಂಡು ಹೋಗಿ. ನೋಡ್ರಿ ಎಷ್ಟು ಚೆನ್ನಾಗಿ ಓಡಾಡ್ತಾಳೆ, ಎಲ್ಲ ನೋಡ್ತಾಳೆ, ನಮ್ಕಿ ಮುಂದೆ ಹೋಗ್ತಾಳೆ. ಆಮ್ಯಾಗ ಡ್ರೆಸ್ಸಿಂಗ್ ಆಗಿರ್ಬೋದು, ಇಷ್ಟ ಸಣ್ಣದಾಳ, ಎಷ್ಟಂದ್ರೆ ಆಕಿಗೆ ಇಂಟ್ರೆಸ್ಟ್ ಐತಂದ್ರೆ ಡ್ರೆಸ್ಸಿಂಗ್ ಬಗ್ಗೆ. ಅದನ್ನು ನೋಡಿದ್ರೆ ನಮ್ಗೆ ಆಶ್ಚರ್ಯನೂ ಆಕೈತಿ, ಒಂದೊಂದ್ಸಲ ನಗು ಕೂಡ ಬರ್ತೈತಿ. ಕ್ಯೂಟಿ ಪೈ, ನಮಗೆಲ್ಲನೂ ಟೈಮ್ ಪಾಸ್ ಕೂಡ ಆಯ್ತು ಆಕಿನ ಕರ್ಕೊಂಡು ಹೋಗಿ. ಆದರೆ ಒಂಚೂರು ನನಗೆ ಕಾಲು ನೋವು ಅನ್ನಲಿಲ್ಲ, ಏನು ಅನ್ನಲಿಲ್ಲ, ಒಂಚೂರು ಹಠ ಮಾಡಲಿಲ್ಲ. ಬಹಳನ ಜಾಣ ಇದ್ದಾಳ್ರಿ ನಮ್ಮ ತನು. ನೋಡ್ರಿ ಎಷ್ಟೊಂದು ಸುಂದರವಾದ ಒಂದು ಮಂಟಪಗಳು, ಕಂಬಗಳು ನೋಡ್ರಿ, ಅವು ಎಂತಿಂಥ ಕಂಬಗಳದಾವ ಅಂತೇಳಿ ಸಾಕಷ್ಟು ಖುಷಿ ಆಗ್ತೈತೆ. ನನಗಂತೂ ಇಂಥ ಪ್ಲೇಸ್ ನೋಡೋಕೆ ತುಂಬಾ ಇಷ್ಟ, ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ನನಗೆ. ನಾನು ಈ ಬಾದಾಮಿ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಈ ಪ್ಲೇಸ್ ಆಗಿರ್ಬೋದು ತುಂಬಾ ಇಷ್ಟಪಡ್ತೀನಿ. ಇಲ್ಲಿ ಯಾವಾಗ ಬಂದಿದ್ದೆ ಅಂದ್ರೆ ನಾನು ಪ್ರೈಮರಿ ಇದ್ದೆ. ಪ್ರೈಮರಿ ನಾವೇನು ಮೊನ್ನೆ ಟೀಚರ್ಸ್ದೆಲ್ಲ ಗುರುವಂದನಾ ಕಾರ್ಯಕ್ರಮ ಮಾಡಿದ್ವಿ, ಆ ಶಾಲೆಯಿಂದ ನಮಗೆ ಪ್ರವಾಸಕ್ಕೆ ಕರ್ಕೊಂಡು ಬಂದಿದ್ದರು. ಆವಾಗನ ನೋಡಿದ್ದು ನಾನು ಶಿರ್ಸಿ ಬನವಾಸಿನ. ಎಲ್ಲ ಎಷ್ಟು ಚಂದ, ಎಲ್ಲನೂ ಆವಾಗಿನ ನೆನಪು ಇನ್ನೂ ಇತ್ತು, ಬರಬೇಕಂತ ಆಸೆ ಭಾಳ ಇತ್ತು. ಶಿರ್ಸಿಗೆ ಸಾಕಷ್ಟು ಸರಿ ಹೋಗಿದ್ವಿ, ಬಟ್ ಬನವಾಸಿಗೆನ ಬರೋಕ್ಕಾಗಿರಲಿಲ್ಲ. ಆ ಒಂದು ನೆನಪಿಟ್ಕೊಂಡು ನನ್ನ ಮಕ್ಕಳಿಗೆ ತೋರಿಸ್ಬೇಕು ಅಂದ್ಕೊಂಡು, ಹಾಗೇನ ನನ್ನ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಬೇಕು ಈ ಒಂದು ಐತಿಹಾಸಿಕ ಸ್ಥಳನ, ನಮ್ಮ ಕನ್ನಡ ನಾಡಿನ ಮೊದಲ ರಾಜಧಾನಿಯನ್ನು ತೋರಿಸ್ಬೇಕು ಅಂದ್ಕೊಂಡು ಇವತ್ತು ಬಂದೇವು ನೋಡ್ರಿ. ಮತ್ತು ಇದರ ಎದುರಿಗಿನ ದೊಡ್ಡದಾಗಿ ವರದಾ ನದಿ ತುಂಬಿ ಹರಿತೈತಿ. ವರದಾ ನದಿ ಮೊದಲೆಲ್ಲ ಏನು ಶಾಪ್ಸ್ ಅದು ಕಂಡುವಲ್ಲ ನಿಮಗೆ ಬರೋ ಮುಂದೆ, ಅವೇಯೂ ಇರಲಿಲ್ಲ, ಬಯಲಿತ್ತಿದ್ದ. ನಾವು ಅವಾಗ ಬಂದಾಗ ಬಯಲಿತ್ತು ಫುಲ್. ಅಂದ್ರೆ ದೇವಸ್ಥಾನದ ಕಡೆ ನಿಂತರೆ ನಮ್ಗೆ ಆರಾಮಾಗಿ ನದಿ ಕಾಣಿಸ್ತಾ ಇತ್ತು. ಬಯಲು ದಾಟಿ ಸ್ವಲ್ಪ ಹೋದ್ರೆ ನದಿ ಕಾಣಿಸ್ತಾ ಇತ್ತು ನಮ್ಗೆ. ಈಗೇನಿಲ್ಲಪ್ಪ, ಈಗೆಲ್ಲ ಫುಲ್ ಅಂಗಡಿಗಳಾಗ್ಬಿಟ್ಟಾವಲ್ಲ, ಕಾಣೋದಿಲ್ಲ. ಸ್ವಲ್ಪ ಕೆಳಗಡೆ ಇಳಿದು ಹೋಗ್ಬೇಕಾಕೈತಿ ನದಿ ನೋಡೋಕೆ. ಪರವಾಗಿಲ್ಲ, ಹೋಗಿ ನೋಡ್ಕೊಂಡು ಬರೋಣ ಅಂತ ನೋಡ್ರಿ. ನಾವು ಒಂಚೂರು ಫೋಟೋ ಗಿಟೋ ಎಲ್ಲ ತೊಗೊಂಡ್ವಿ. ಶಿರ್ಸಿಯಲ್ಲೇ ಊಟ ಆಗಿತ್ತಲ್ವ, ನಿಮ್ಗೆ ಅದನ್ನು ತೋರಿಸಿದೆ ನಾನು, ಬಟ್ ನಾನು ಅದ್ರ ಬಗ್ಗೆ ಹೇಳಬೇಕಾಗಿತ್ತು. ಹೀಗಾಗಿ ನಾವೇನು ಮಾಡಿದ್ವಿ ಅದನ್ನು ಹೇಳಲಿಲ್ಲ. ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ಸೊ ಅಲ್ಲಿ ಪ್ರಸಾದ ಕೂಡ ಇರ್ತೈತಿ ಶಿರ್ಸಿ ಒಳಗೆ, ಎನಿ ಟೈಮ್ ಮಧ್ಯಾಹ್ನ ರಾತ್ರಿ ಟೈಮಿಗೆ. ಸೊ ನಾವು ಮಧ್ಯಾಹ್ನ ಅಲ್ಲೇ ಪ್ರಸಾದ ಸಿಕ್ತು, ಪ್ರಸಾದ ಮಾಡಿದ್ವಿ. ದೇವಿ ಪ್ರಸಾದ ನಮಗೆ ಯಾವಾಗ ಸಿಗಬೇಕಲ್ಲ, ಸೊ ಪ್ರಸಾದ ಉಂಡ್ಕೊಂಡು ಬಂದೇವಿ. ಆಮ್ಯಾಗ ಬನವಾಸಿ ಒಳಗೆ ಹೊಸ ರಥ ಮಾಡಕತ್ತಾರೆ ನೋಡ್ರಿ. ಅದು 400 ವರ್ಷದ ಹಳೆ ರಥ ಅಂತ ಸಣ್ಣದೈತಿ, ತೋರಿಸಿದೆ ನಿಮ್ಗೆ ಸ್ಟಾರ್ಟಿಂಗಲ್ಲೇ. ಈಗ ಹೊಸ ರಥ ಮಾಡಕತ್ತಾರ, ಮತ್ತು ಫಂಕ್ಷನು ಆಗೋದಿತ್ತದ ರಥೋತ್ಸವದ. ಅದ್ರ ತಯಾರಿ ಕೂಡ ನಡೆದಿತ್ತು, ನಾವು ಹೋದಾಗ ಎಲ್ಲ ನಡೆದಿತ್ತು. ಏನೋ ಒಂದು ಕೆಲಸ ಮಾಡಕತ್ತಾರೆ, ಇನ್ನೂ ಬ್ಯೂಟಿಫುಲ್ ಆಗ್ಬೋದು. ಆಮೇಲೆ ಈ ಗಿಡ ನೋಡ್ರಿ, ಈ ಗಿಡ ನೋಡಿ ಆಶ್ಚರ್ಯ ಆಗಿಬಿಟ್ಟೆ ನಾನು. ಎಷ್ಟು ದೊಡ್ಡದೈತೆ ಅಂದರೆ, ನಾ ಹಂಗೆ ಮೊಬೈಲ್ ಎತ್ತೀನಿ, ಅಷ್ಟು ದೊಡ್ಡದೈತೆ ನೋಡ್ರಿ. ಅದ್ರದ್ದು ಕಾಂಡ ಅಂತೀವಲ್ಲ, ಎಷ್ಟೊಂದು ದಪ್ಪ ಐತೆ ನೋಡ್ರಿ. ಭಾಳ ಹಳೇದ್ರಿ ಇದು ಮರ. ಅದನ್ನು ನೋಡಿ ನಾನು ತೊಗೊಂಡೆ ನೋಡ್ರಿ ಕ್ಲಿಪ್ಪಿಂಗ್ಸನ್ನು. ಬರ್ರಿ ನದಿ ಕಡೆ ಹೋಗಿ ಸ್ವಲ್ಪ ಅಲ್ಲಿನೂ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಬರೋಣ ಅಂತ. ನೀವು ಮಾತ್ರ ವಿಡಿಯೋನ ಎಂಡ್ವರೆಗೆ ನೋಡಿರಿ, ಎಂಜಾಯ್ ಮಾಡಕತ್ತೀರ ಅನ್ಕೋತೀನಿ. ಮತ್ತು ಹೆಂಗೆ ಅನ್ನಿಸ್ತು ವಿಡಿಯೋ ಅದನ್ನು ಕೂಡ ತಿಳಿಸ್ರಿ, ಕಮೆಂಟ್ಸಲ್ಲಿ ತಿಳಿಸ್ರಿ. ಮತ್ತು ಲೈಕ್ ಕೂಡ ಮಾಡಿರಿ, ಎಲ್ಲರೊಂದಿಗೆ ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಇದೇ ಥರದ ಹಲವಾರು ವಿಡಿಯೋಗಳು ನಿಮಗೆ ನೋಡೋಕೆ ಸಿಗ್ತಾವೆ ಸ್ನೇಹಿತರೆ. ಬನವಾಸಿ ನೋಡಿದ್ರಲ್ಲ, ಮಧುಕೇಶ್ವರ ದೇವಸ್ಥಾನ ಭಾಳ ದೊಡ್ಡದೈತಿ ಮತ್ತು ಭಾಳ ಹಳೆಯ ಪ್ರಾಚೀನ ಕಾಲದ ದೇವಸ್ಥಾನ. ಕೆತ್ತನೆ ಅಂತೂ ಎಷ್ಟು ಅದ್ಭುತವಾಗೈತೆ ಅಂದ್ರೆ ನೋಡೋಕೆ ಎರಡು ಕಣ್ಸಾಲ್ದು. ಕುದುರೆ, ಆನೆ ಎಲ್ಲನೂ ನೋಡಬಹುದು, ಭಾಳನ ಚಂದ ಐತಿ. ಮತ್ತು ಇನ್ನೂ ಕೂಡ ಜೀರ್ಣೋದ್ಧಾರ ಕೆಲಸ ಕೂಡ ನಡೆದೈತಿ. ನೋಡಿದ್ರಿ ನೀವು, ರಥ ಅಂತೂ ಎಷ್ಟು ದೊಡ್ಡದೈತಿ ಹೊಸದು. ಅದು ಕೂಡ ಈಗ 30ನೇ ತಾರೀಕಿಗೆ ರಥೋತ್ಸವ ಆಯ್ತಂತ, ಅದಕ್ಕೋಸ್ಕರ ಭರ್ಜರಿಯಾಗಿ ತಯಾರಿ ಕೂಡ ನಡೆದೈತಿ. ಎಲ್ಲನೂ ಕೂಡ ಶೇರ್ ಮಾಡಿದೆ. ಈಗೆಲ್ಲಿ ಹೊಂಟಿವಪ್ಪ ಅಂತಂದ್ರೆ ಮಧುಕೇಶ್ವರ ದೇವಸ್ಥಾನದ ಎದುರಿಗೇನ ವರದಾ ನದಿ ಹರಿದೈತಿ. ಸೊ ವರದಾ ನದಿನ ನೋಡಕ್ಕೆ ಹೊಂಟೇವಿ. ಮಸ್ತಾಗಿ ಸಮೃದ್ಧವಾಗಿ ವರದಾ ನದಿ ಇಲ್ಲೇ ಹರಿತೈತಿ. ಬರ್ರಿ, ಎಷ್ಟು ನೀರೈತಿ, ಎಷ್ಟು ಬ್ಯೂಟಿಫುಲ್ ಆಗೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಲ್ರೆಡಿ ಮಕ್ಕಳೆಲ್ಲ ಹೋದರು, ನಾನು ಹೋಗ್ತಾಯಿದ್ದೀನಿ. ಬರ್ರಿ.